ನಮಸ್ತೆ. 12/1/2024 ಶುಕ್ರವಾರ ಶುಕ್ಲ ಪಕ್ಷ. ಇವತ್ತು ಪ್ರಥಮ ತಿಥಿ ಇದೆ. ಬೆಳಿಗ್ಗೆಯಿಂದ 2 ಗಂಟೆ 23 ನಿಮಿಷ 33 ಸೆಕೆಂಡು ಮಧ್ಯಾಹ್ನ ಅಂದರೆ PM ವರೆಗಿದೆ. ಆ ನಂತರನೇ ದ್ವಿತೀಯ ಬರೋದು. ಹಾಗಾಗಿ ಪ್ರಥಮ ಇರುವ ಸಮಯದಲ್ಲಿ ಯಾವ ಮುಹೂರ್ತ ಕಾರ್ಯಗಳು ಶುಭ ಕಾರ್ಯಗಳನ್ನು ಮಾಡುವಂಥದ್ದಿಲ್ಲ. ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಬೆಳಿಗ್ಗೆಯಿಂದ ಮಧ್ಯಾಹ್ನ 3 ಗಂಟೆ 18 ನಿಮಿಷ 3 ಸೆಕೆಂಡ್ವರೆಗಿದೆ. ಯೋಗವು ಕೂಡ ಕಾರ್ಯಸಿದ್ಧಿಯು ಅನುಕೂಲವೂ ಇದೆ. ಆದರೆ ಪ್ರಥಮ ಇರುವವರೆಗೂ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಒಂದು ಕ್ರಿಟಿಕಲ್ ವಿಷಯ ಏನು ಬರುತ್ತೆ ಅಂತಂದರೆ, ಮಧ್ಯಾಹ್ನ 2 ಗಂಟೆ 24 ನಿಮಿಷ ಅಲ್ಲಿಯವರೆಗೂ ಪ್ರಥಮ ಇದೆ ಅಂತಂದರೆ ಉತ್ತರಾಷಾಢ ಚೆನ್ನಾಗಿದ್ದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಉತ್ತರಾಷಾಢ ನಕ್ಷತ್ರ ಎಲ್ಲಿವರೆಗಿದೆ ಅಂತಂದರೆ ಮಧ್ಯಾಹ್ನ 3 ಗಂಟೆ 18 ನಿಮಿಷ 3 ಸೆಕೆಂಡ್ವರೆಗಿದೆ. ಹಾಗಾಗಿ ಇಲ್ಲಿ ಎಷ್ಟು ಸಮಯ ಸಿಗ್ತದೆ ಅಂತಂದರೆ ಖಂಡಿತವಾಗಿಯೂ ಸ್ವಲ್ಪವೇ ಸಮಯ ಇದೆ. ಯಾಕೆಂತಂದರೆ ಪ್ರಥಮ 2:23ವರೆಗೆ ಇದೆ ಅಂತಂದರೆ ಉತ್ತರಾಷಾಢ ನಕ್ಷತ್ರ 3:18ವರೆಗೂ. ಹಾಗಾಗಿ ಇದರಲ್ಲಿ 1 ಅವರೇ ಇಷ್ಟೇ ಟೈಮ್ ಸಿಗೋದು. ಇಷ್ಟರಲ್ಲಿ ಏನಾದ್ರು ಮಾಡೋದಾದರೆ ಮಾಡಬಹುದು. ಇದುವೇ ಮುಹೂರ್ತ ಕಾಲ. ಆ ನಂತರ ಏನಾಗುತ್ತೆ ಅಂತಂದರೆ ಶ್ರವಣ ನಕ್ಷತ್ರ ಬರುತ್ತೆ. ಆದರೆ ಇವತ್ತು ಮರಣವು ಅಶುಭವೂ ಕೂಡಿ ಬರೋದರಿಂದ ಮಧ್ಯಾಹ್ನ 3 ಗಂಟೆ 18 ನಿಮಿಷದ ಮೇಲೆ ಶುಭಕರವಾಗಿ ಇಲ್ಲ. ಈ ವಿಷಯನ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕೆಂತಂದರೆ ಪ್ರಥಮದವರೆಗೂ ಏನು ಮಾಡೋಕ್ಕಾಗಲ್ಲ. ಇಲ್ಲಾಂತಂದರೆ ಬೆಳಗ್ಗೆಯಿಂದ ಸಮಯ ಸಿಗಿರೋದು ಅದು ಇವತ್ತು ಇಲ್ಲ, ಬ್ಯಾಡ್ ಲಕ್. ಹಾಗಾಗಿ ಇಷ್ಟು ವಿಷಯಗಳು ಅಂತಂದರೆ ಇವತ್ತಿನ ಸೂರ್ಯೋದಯ 6:45ಗೆ. ನಕ್ಷತ್ರ ಪಾದಗಳನ್ನ ನೋಡೋಣ. ನಾವು ಹೇಳಿದ್ವಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಶುಭಕರವಾಗಿ ಇಲ್ಲ ಅಂತಂದಾಗ ಮಕ್ಕಳು ಹುಟ್ಟೋದು ಕೂಡ ಒಳ್ಳೆಯದಲ್ಲ, ಏನಾದರೂ ಒಂದು ಕಾರ್ಯಗಳಾದರೂ ಒಳ್ಳೆಯದಲ್ಲ. ಹೆಣ್ಣು ಮಕ್ಕಳು ಪುಷ್ಪವತಿ ಆದರೆ ಅಂದರೆ ಮಕ್ಕಳು ಏಜ್ ಘಟನೆ ಆದರೂ ಕೂಡ ಅದನ್ನು ಅಷ್ಟು ಒಳ್ಳೆಯದಲ್ಲ, ಪರಿಹಾರ ಎಲ್ಲ ಮಾಡ್ಕೋಬೇಕಾಗ್ತದೆ. ಆದರೆ ಎಮರ್ಜೆನ್ಸಿ ಹಾಸ್ಪಿಟಾಲಿಟಿ ಅನ್ನುವ ವಿಷಯಕ್ಕೆ ಮಾತ್ರ ನಾವು ಒಳ್ಳೆಯ ಟೈಮ್ನ ಕೊಡ್ತೀವಿ, ನೋಡ್ಕೊಳ್ಳಿ. 6:45ರಿಂದ 9:55ವರೆಗೂ ಉತ್ತರಾಷಾಢ ನಕ್ಷತ್ರ 3ನೇ ಪಾದ. 9:55ರಿಂದ ಮಧ್ಯಾಹ್ನ 3:18ವರೆಗೂ ಉತ್ತರಾಷಾಢ ಅಂದರೆ ಉತ್ತರ ಆಷಾಢ, ಇದು 4ನೇ ಪಾದವಿದೆ. ಇಷ್ಟಕ್ಕೆ ಉತ್ತರಾಷಾಢ ನಕ್ಷತ್ರ ಮುಗಿತದೆ. ಆಮೇಲೆ ಶ್ರವಣ ನಕ್ಷತ್ರ. ಇವತ್ತೆಲ್ಲ ಮಕರ ರಾಶಿ ಇದೆ. ಇವತ್ತಿನ ದಿನ ಪ್ರಕಾರ ಮಧ್ಯಾಹ್ನ 3 ಗಂಟೆ 18 ನಿಮಿಷದ ಮೇಲೆ ರಾತ್ರಿ 8:41ವರೆಗೂ ಶ್ರವಣ ನಕ್ಷತ್ರ 1ನೇ ಪಾದ. ಆದರೆ ಇವತ್ತು ಅಶುಭವಾಗಿದೆ. ರಾತ್ರಿ 8:41 ಮೇಲೆ ಮಧ್ಯರಾತ್ರಿ 2 ಗಂಟೆ 4 ನಿಮಿಷದವರೆಗೂ ಶ್ರವಣ ನಕ್ಷತ್ರದ 2ನೇ ಪಾದ. ಆ ನಂತರ ಅಂದರೆ ಲೇಟ್ ನೈಟ್ 2 ಗಂಟೆ 4 ನಿಮಿಷದಿಂದ ನಾಳೆಯವರೆಗೂ ಶ್ರವಣ ನಕ್ಷತ್ರ ಅಂದರೆ ಇದು 3ನೇ ಪಾದ. ಹಂಗಾಗಿ ನಾಳೆಯೂ ಶ್ರವಣ ನಕ್ಷತ್ರವೇ ಇದೆ. ಶ್ರವಣ ನಕ್ಷತ್ರ ಇದೆ ಅಂತಂದರೆ ಶನಿವಾರ ಅಂದರೆ 13ನೇ ತಾರೀಕು ಶ್ರವಣ ನಕ್ಷತ್ರ ಕಾರ್ಯಲಾಭವನ್ನು ಕೊಡುತ್ತದೆ. ಇದು ನಾಳೆಯ ದಿನಕ್ಕೆ. ಅರೆ ವಾರ ಶನಿವಾರ. ಇದನ್ನು ನೋಡ್ಕೊಳ್ಳಿ ನೀವು. ಹಾಗಾಗಿ ಪದೇ ಪದೇ ಹೇಳ್ತೀವಿ, ಇವತ್ತು ದಿನದಲ್ಲಿ 1 ಅವರ್ ಕೂಡ ಚೆನ್ನಾಗಿಲ್ಲ, ಅನುಕೂಲಕರವಾಗಿ ಕಾಣಿಸಲಿಲ್ಲ. ಫಸ್ಟೇ ನಾವು ಹೇಳಿದಂತೆ ಇನ್ನೊಂದು ಸತಿ ಹೇಳ್ತೀವಿ, ಮಧ್ಯಾಹ್ನ 3 ಗಂಟೆ 18 ನಿಮಿಷದವರೆಗೂ ಶುಭ ಸಮಯ, ಶುಭ ನಕ್ಷತ್ರ, ಶುಭ ಯೋಗ. ಆದರೂ ಪ್ರಥಮ ಅಂದರೆ ಪಾಡ್ಯಮಿ ಇದು 2:23ವರೆಗೆ ಇರೋದರಿಂದ 2:25ರಿಂದ 3:18ವರೆಗೆ ಮಾತ್ರನೇ ಶುಭವಾಗಿದೆ. ಆದ್ದರಿಂದ ಎಷ್ಟು ಸಮಯ ಇದೆ ಅಂತ ನೀವೇ ನೋಡ್ಕೊಳ್ಳಿ. ಆದ್ದರಿಂದ ತಾರಾಬಲ ಚಂದ್ರಬಲ ಇದೆಲ್ಲ ಇದ್ದರೂ ಎಮರ್ಜೆನ್ಸಿಗೆ ಮಾತ್ರನೇ ಉಪಯೋಗ ಆಗೋದು, ಇಲ್ಲ ಅಂತಂದರೆ ಇಲ್ಲ. ಈಗ 100% ಒಳ್ಳೆಯದು, 100% ಕೆಟ್ಟೋದನ್ನು ನೋಡ್ಬಿಡೋಣ. ದಿನ ಸರಿ ಇಲ್ಲ ಅಂತಂದಾಗ ಶುಭ ಸಮಯ ಏನಕ್ಕೆ ಅಂತಂದರೆ ಎಮರ್ಜೆನ್ಸಿಗೆ, ಹಾಸ್ಪಿಟಲ್ಗೆ ಕೆಲವು ವಿಷಯಗಳಿರುತ್ತದೆ. ಅದಕ್ಕಾಗಿ ಒಳ್ಳೆಯ ಟೈಮ್ ತಗೊಡ್ತೀವಿ. ಹಂಗಾಗಿ ನಾವು ಕೊಡುವ ಟೈಮಲ್ಲಿ ಎಲ್ಲ ಒಳ್ಳೆಯ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ಗಮನ ಇಟ್ಕೊಳ್ಳಿ. 7 ಗಂಟೆ 2 ನಿಮಿಷದಿಂದ 9 ಗಂಟೆಯವರೆಗೂ ಇರೋದರಲ್ಲಿ ಶುಭ ಸಮಯ. 9:50ರಿಂದ 11 ಗಂಟೆವರೆಗೂ ಶುಭ ಸಮಯ. 12:30 ಅಲ್ಲಿಂದ 3:17ವರೆಗೂ ಶುಭ ಸಮಯ. ಇದರಲ್ಲಿ ಸರಿಯಾಗಿ ಗಮನಿಸ್ಕೊಳ್ಳಿ. ನಕ್ಷತ್ರ ಶುಭವಾಗಿದ್ದರೂ ಪ್ರಥಮ ಅನ್ನುವ ತಿಥಿ ಇರೋದರಿಂದ ಶುಭಕರವಾಗಿಲ್ಲ.
ಎಮರ್ಜೆನ್ಸಿಗೆ ಮಾತ್ರನೇ ಈ ಸಮಯ ಉಪಯೋಗ ಆಗುತ್ತದೆ. ಆ ನಂತರ ಅದೂ ಇಲ್ಲ, ಅಂದರೆ ಹೆಚ್ಚು ಕಮ್ಮಿ 3-3:30 ಮೇಲೆ ಅಂತ ಇಟ್ಕೊಳ್ಳಿ. ಆದರೂ ಟೈಮ್ ಕೊಡ್ತೀವಿ. ಸಂಜೆ 4:47ರಿಂದ ಸಂಜೆ 6:51ವರೆಗೆ ಇರೋದರಲ್ಲಿ ಶುಭ ಸಮಯ. ರಾತ್ರಿ 8:21ರಿಂದ 12:28ವರೆಗೂ ಇರೋದರಲ್ಲಿ ಶುಭ ಸಮಯ. ಆಮೇಲೆ 2:39 ಲೇಟ್ ನೈಟ್ ಅಂತಂದರೆ ರಾತ್ರಿ 12 ಗಂಟೆ ಮೇಲೆ ಸುಮಾರು 3:35ವರೆಗೂ ಇರೋದರಲ್ಲಿ ಶುಭ ಸಮಯ. ಆಮೇಲೆ ಬೆಳಗಿನ ಜಾವ. ಆದರೂ ದಿನ ಸರಿಯಾಗಿಲ್ಲ, ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲೇಬೇಕು. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಇಷ್ಟು ನೋಡಿದ್ದೀವಿ ಅಂತಂದರೆ ಈಗ 100% ಕೆಟ್ಟೋದು ಅಂತ ನೋಡೋಣ. ಅದರಲ್ಲಿ ಯಾವುದು ಪ್ರಾರಂಭ ಮಾಡಬಾರ್ದು ಅಂತ. 6:45ರಿಂದ 7 ಗಂಟೆಯವರೆಗೂ ದೋಷವಿದೆ, ಮೃತ್ಯು, ಮರಣ ಭಯ. 9:02ರಿಂದ 9:48ವರೆಗೂ ದುರ್ಮುಹೂರ್ತ, ಶುಭವಾಗಿಲ್ಲ. 11:02ರಿಂದ 12:28ವರೆಗೂ ರಾಹುಕಾಲ, ಅದೂ ಶುಭವಾಗಿಲ್ಲ. ಮಧ್ಯಾಹ್ನ 3:19ರಿಂದ 4:45ವರೆಗೂ ಯಮಕಂಡ ಕಾಲ. ಮತ್ತು ಸಂಜೆ ಅಂದರೆ 6:53ರಿಂದ 8:19ವರೆಗೂ ನಕ್ಷತ್ರ ವಿಷಗಡ್ಡಿಕಾ ಕಾಲ. ಈ ಥರ ಇರೋದರಿಂದ ಖಂಡಿತವಾಗಿ ಗಮನ ಕೊಡಬೇಕು. ಆದ್ದರಿಂದ ಇವತ್ತು ಶುಭವಾಗಿ ಇದೆ ಅನ್ನೋದನ್ನೇ ಹೇಳುವಂತಿಲ್ಲ. ನಾವು ಹೇಳಿದಂತೆ ಶುಭವಾಗಿದೆ ಅಂತ ಒಂದು ಲೆಕ್ಕಕ್ಕೆ ತಗೊಂಡ್ರೂ ಕೂಡ ಪ್ರಥಮೆ ಇದೆ, ಆದರಿಂದಾಗಿ ಇಲ್ಲ. 2:25 ಮೇಲೆ ಮಧ್ಯಾಹ್ನ ನಾವು ಹೇಳಿದಂತೆ 3:15ವರೆಗೂ. ಅದೇ ಪ್ರಾರಂಭ ಮಾಡುವ ವಿಷಯಕ್ಕೆ ಇದು ಪರವಾಗಿಲ್ಲ, ಈ ಟೈಮ್ ಸಾಕಾಗುತ್ತದೆ ನಮಗೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಈಗ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಹೆಂಗಿದೆ ಅಂತ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಎಚ್ಚರ, ಚೆನ್ನಾಗಿಲ್ಲ, ವಿಪತ್ತಿದೆ. ಆದರೂ ಎಂದಿನಂತೆ ಮಾಡುವ ಕೆಲಸಗಳಿಗೆ ಏನು ತೊಂದರೆಗಳಿಲ್ಲ. ಆ ನಂತರ ಅಂದರೆ ನಾವು ಹೇಳಿರುವ ಸಮಯ ಬರೀ 1 ಗಂಟೆಯ ಕಾಲ. ಆ ಸಮಯದಲ್ಲಿ ಶ್ರವಣ ನಕ್ಷತ್ರ ಬಂದ ಮೇಲೆ ಶುಭವಾಗಿದ್ದರೂ ಶ್ರವಣ ನಕ್ಷತ್ರ ಬಂದ ಮೇಲೆ ಅನುಕೂಲ ದಿನವಲ್ಲ. ಹಂಗಾಗಿ ಏನಿದ್ರೂ ಇಷ್ಟವೇ. ನಾವು ನೋಡುವಂಥದ್ದು ನೆಕ್ಸ್ಟ್ ಭರಣಿ ನಕ್ಷತ್ರ ಮೇಷರಾಶಿ. ಬೆಳಗ್ಗೆ ಎಲ್ಲ ಸಂಪತ್ತು, ಕೆಲಸ ಕಾರ್ಯಗಳ ಅಭಿವೃದ್ಧಿ, ಇದೆಲ್ಲ ಕೂಡ ಅದರಲ್ಲಿ ನಾವು ಕೊಟ್ಟಿರುವಂಥ 1 ಅವರ್ ಮಾತ್ರ. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ಮೇಷರಾಶಿ. ಖಂಡಿತ ಜನ್ಮತಾರೆ, ಉದ್ಯೋಗ, ಅಭಿವೃದ್ಧಿ ಎಲ್ಲ ಉಂಟು, ಪರವಾಗಿಲ್ಲ. ಆದರೂ ನಾವು ಹೇಳುವ 1 ಅವರ್ ಮಾತ್ರನೇ ಎಲ್ಲ ನಕ್ಷತ್ರದವರೆಗೂ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಜನ್ಮತಾರೆ, ಕಾರ್ಯದಲ್ಲಿ ಅಡೆತಡೆ ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಪರಮ ಮಿತ್ರಧಾರೆ, ಮಿತ್ರರಿಂದ ಪರರಿಂದ ಸಹಾಯ ಪಡ್ಕೊಳ್ಳಿ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆ ಇದೆ, ಕಾರ್ಯದಲ್ಲಿ ಅಡೆತಡೆ ಇದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಮಿತ್ರಧಾರೇನೆ, ಆದರೂ ಸ್ವಲ್ಪ ಆರೋಗ್ಯದ ಕಡೆ ಗಮನ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್ ಇದೆ, ರೋಗ ವೃದ್ಧಿ ಇದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಅನುಕೂಲ, ರೋಗ ವೃದ್ಧಿ ಎಲ್ಲ ಇದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲ, ಸುಖ ಅಭಿವೃದ್ಧಿ ಎಲ್ಲ ಉಂಟು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಪ್ರತ್ಯೇಕ್ತಾರೆ, ಸುಖ ಅಭಿವೃದ್ಧಿ, ಹಂಗಾಗಿ ಒಳ್ಳೆಯ ದಿನವಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವಿದೆ, ಸುಖವಿದೆ, ಪರವಾಗಿಲ್ಲ, ಅದು 1 ಅವರ್ ಮಾತ್ರನೇ. ಮಕ ನಕ್ಷತ್ರ ಸಿಂಹರಾಶಿ, ಖಂಡಿತ ಶುಭವಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ, 1 ಅವರ್ ಚೆನ್ನಾಗಿದೆ. ನಂತರ ನೋಡುವಂಥದ್ದು ಉತ್ತರ ನಕ್ಷತ್ರ ಸಿಂಹರಾಶಿ, 1ನೇ ಪಾದ, ಜನ್ಮತಾರೆ, ಒಂದು 50% ಪರವಾಗಿಲ್ಲ, 1 ಅವರ್. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಇವತ್ತು ಸರಿಯಾಗಿಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ, ನಾವು ಎಲ್ಲರಿಗೂ ಹೇಳಿದಂತೆ 1 ಅವರ್ ಮಾತ್ರನೇ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ, ಕಾರ್ಯವಿಘ್ನ. ಚಿತ್ತಾ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ, ರೋಗಭಯ ಉಂಟು. ಸ್ವಾತಿ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ, ಒಳ್ಳೆಯ ದಿನವಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ, ಅನುಕೂಲ, 1 ಅವರ್ ಮಾತ್ರನೇ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ, ದ್ರವ್ಯ ಲಾಭ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವಿಲ್ಲದ ದಿನವಿದು. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮ, ದ್ರವ್ಯ ಲಾಭ. ಎಲ್ಲರಿಗೂ ನಾವು ಹೇಳುವಂಥ ಆ 1 ಅವರ್ ಮಾತ್ರನೇ. ಮೂಲ ನಕ್ಷತ್ರ ಧನುಸು ರಾಶಿ, ವಿಪತ್ತಿದೆ, ಧನಹಾನಿ ಇದೆ, ಎಚ್ಚರ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತು, ಧನಹಾನಿ ಎಲ್ಲ ಉಂಟು, ಎರಡೂ ಸೇರಿದೆ. ಉತ್ತರಾಷಾಢ ಧನುಸು, ಜನ್ಮತಾರೆಯು ಧನಹಾನಿಯು, ಅನುಕೂಲವಿಲ್ಲದ ದಿನವಿದು. ಉತ್ತರಾಷಾಢ ಮಕರ, ಜನ್ಮತಾರೆ, ಶರೀರ ಸುಖ, ಪರವಾಗಿಲ್ಲ, ಸ್ವಲ್ಪ 1 ಅವರ್. ಶ್ರವಣ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆ, ಶರೀರ ಸುಖ, ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ಶರೀರ ಸುಖ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಿತ್ರ, ಧನವ್ಯಯ. ಶತಭಿಷ ನಕ್ಷತ್ರ ಕುಂಭರಾಶಿ, ಟೆನ್ಷನ್, ಧನವ್ಯಯ,
ಹಂಗಾಗಿ ಒಳ್ಳೆಯದಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಅನುಕೂಲ 1 ಅವರ್. ನಂತರ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಅನುಕೂಲ ಇಷ್ಟಾರ್ಥ ಸಿದ್ಧಿ 1 ಅವರ್. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಖಂಡಿತ ಅನುಕೂಲವಿಲ್ಲದ ದಿನವಿದು. ರೇವತಿ ನಕ್ಷತ್ರ ಮೀನರಾಶಿ ಕ್ಷೇಮವಿದೆ, ಇಷ್ಟಾರ್ಥ ಸಿದ್ಧಿಯೂ ಕೂಡ ಕೂಡಿ ಬಂದಿದೆ. ಆದರೂ ಆ 1 ಅವರಲ್ಲಿ ಮಾತ್ರ ಏನಾದ್ರು ಮಾಡ್ಬೋದು, ಇಲ್ಲವಾದರೆ ಏನೂ ಇಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಶುಭಂ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇವತ್ತು ದಿನ ಉತ್ತಮವಾಗಿದ್ದರೂ ಪ್ರಥಮ ಇದೆ. ನಾನು ಎಂದಿನಂತೆ